ಅಪರ್ಣ ಅವರು ಅಂದ್ರೆ ಈಗ ಕನ್ನಡ ಚಿತ್ರರಂಗ ಕಲಾವಿದರು ಎಲ್ಲರನ್ನೂ ಕೂಡ ಅಗಲಿದ್ದಾರೆ. ಒಬ್ಬ ಅದ್ಭುತ ಕಲಾವಿದೆ ಇವತ್ತು ಎಲ್ಲರನ್ನ ಬಿಟ್ಟು ಹೋಗಲಿದ್ದಾರೆ. ಈ ಒಂದು ವಿಷಯದ ಬಗ್ಗೆ ಏನು ಶಂಕರ್ ಅವರು ನಮ್ಮ ಜೊತೆ ಇದ್ದಾರೆ. ಯಾಕಂತಂದ್ರೆ ಅವರ ಜೊತೆ ಅವರು ಸಾಕಷ್ಟು ಹಲವಾರು ಕಾರ್ಯಕ್ರಮವನ್ನು ಕೂಡ ಮಾಡಿದ್ದರು. ಇದರ ಬಗ್ಗೆ ಅವರು ಏನ್ ಹೇಳ್ತಾರೆ ಅನ್ನೋದನ್ನ ಕೇಳ್ಕೊಂಡು ಬರ್ತೀವಿ. ಸರ್, ಈಗ ಏನಂತಂದ್ರೆ ನಿಮ್ ಜೊತೆ ಸಾವಿರಾರು ಕಾರ್ಯಕ್ರಮದಲ್ಲಿ ಕೂಡ ಅವರು ಭಾಗಿಯಾಗಿದ್ದಾರೆ. ಏನಂತಂದ್ರೆ ಇವತ್ತು ಅಪರ್ಣವನ್ನ ಕಳೆದುಕೊಂಡಂತ ಈಗ ಎಷ್ಟೋ ಅಂದ್ರೆ ಈಗ ಏನೋ ಒಂದು ಮಾದರಿಯಾಗಿಂತ ಅಪರ್ಣವನ್ನ ಕಳ್ಕೊಂಡಿದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ ಸರ್? ಖಂಡಿತವಾಗ್ಲೂ ಇದು ಭರಿಸಲಾರದಂತಹ ನಷ್ಟ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ಅಪರ್ಣ ಅವರು ಮಾಡುವಂತಹ ನಿರೂಪಣೆ, ಅವರು ಮಾಡಿದಂತಹ ಕೆಲಸ, ಅಚ್ಚುಕಟ್ಟುತನ, ಆ ಸರಳತನದಿಂದ ಎಲ್ಲಾ ಎಂತಹ ಕಷ್ಟಕರವಾದ ಪರಿಸ್ಥಿತಿಯನ್ನ ವೇದಿಕೆಯಲ್ಲಿ ಅವರು ನಿಭಾಯಿಸ್ತಿದ್ರಲ್ಲ, ಇದು ಸರ್ವರಿಗೂ ಮಾದರಿ. ನಾವೊಬ್ಬನೇ ಅಲ್ಲ, ಇಡೀ ಅವರ ಕುಟುಂಬದವರು ಸಹ ಅವರನ್ನ ಅಗಲಿಕೆಯ ನೋವನ್ನ ಭರಿಸುವಂತಹ ಶಕ್ತಿಯ ಭಗವಂತ ನೀಡ್ಲಿ ಅಂತ ಈ ಸಂದರ್ಭದಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಅವರ ಆತ್ಮಕ್ಕೆ ಶಾಂತಿ ಸಿಗ್ಲಿ. ಎಲ್ಲಕ್ಕಿಂತ ಹೆಚ್ಚಾಗಿ ಕನ್ನಡಿಗರು ಅವರ ನಿರೂಪಣೆಯನ್ನ ಖಂಡಿತವಾಗ್ಲೂ ಮಿಸ್ ಮಾಡೇ ಮಾಡ್ತಾರೆ. ಸರಿ, ಏನಂತಂದ್ರೆ ಅಪರ್ಣ ಅವರು ಈ ಹಿಂದೆ ಅಂದ್ರೆ ಅವರ ಒಂದು ನಿರೂಪಣೆ ಅದ್ಭುತವನ್ನ ಬೇರೆಯವ್ರಿಗೂ ಸಹ ಕಲ್ಪಿಸಬೇಕು ಅನ್ನೋ ಒಂದು ನೀಡಬೇಕು ಅನ್ನೋ ಒಂದು ನಿರೂಪಣಾ ಒಂದು ಶಾಲೆಯನ್ನು ಕೂಡ ಅವರು ತೆರಬೇಕಂತ ಒಂದು ಕನಸನ್ನ ಹೊಂದಿದ್ರು. ಆ ಕನಸು ಈಗ ನನ್ಸಾಗಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತಿದ್ದಾರೆ? ಅದು ಮಾಡೋಣ ಅಂತಿದ್ರು. ಯಾಕಂದ್ರೆ ಈಗ ಇನ್ನು ಸಕ್ರಿಯರಾಗಿದ್ರು ಅವ್ರ ಕೆಲಸದಲ್ಲಿ. ಸ್ವಲ್ಪ ಹುಷಾರಿಲ್ಲ ಅಂತೇಳಿ ಅವರು ಸ್ವಲ್ಪ ರೆಸ್ಟ್ ತಗೊಂಡಿದ್ರು. ಅದು ಬಹುಶಃ ಅದೆಲ್ಲ ಕೆಲಸವನ್ನ ಆದ್ಮೇಲೆ ಒಂದು ಹಂತಕ್ಕೆ ಬಂದ ಮೇಲೆ ಆ ರೀತಿಯಾದಂತಹ ಒಂದು ಶಾಲೆಯನ್ನ ಆರಂಭ ಮಾಡಬೇಕು ಅನ್ನುವಂತ ದೊಡ್ಡ ಕನಸನ್ನ ಇಟ್ಕೊಂಡಿದ್ರು ಅವರು. ಆದ್ರೆ ಅದು ಸಾಧ್ಯ ಆಗಲ್ಲ ಅನ್ನೋದು ಅತ್ಯಂತ ದುಃಖದ ಸಂಗತಿ. ಕೆಲವು ಆರೋಗ್ಯ ಸಮಸ್ಯೆಗಳಿಗೆ ಯಾವ ರೀತಿಯಾದಂತಹ ಒಂದು ಪರಿಹಾರ ಇದೆ ಅಂತ ವೈದ್ಯರು ಹೇಳಬೇಕಾಗತ್ತೆ. ಒಟ್ಟಿನಲ್ಲಿ ಇದು ಇಷ್ಟು ಬೇಗ ಅವ್ರು ಹೋಗ್ಬಾರ್ದಿತ್ತು. ಅದು ಬಹಳ ದುಃಖದ ಸಂಗತಿ. ಥ್ಯಾಂಕ್ ಯು ಸರ್. ಓಕೆ, ಇಷ್ಟೊತ್ತು ಏನಂತಂದ್ರೆ ಶಂಕರ್ ಅವರ ಒಂದು ಮಾತಿನ ಪ್ರಕಾರ ಅವರು ಅಂತಂದ್ರೆ ಈಗ ಹಲವಾರು ಚಿಕಿತ್ಸೆಗಳು ಇದ್ರೂ ಕೂಡ ಅವರು ಬದುಕಿ ಬರಲಿಲ್ಲ. ಹಾಗಾಗಿ ಕರ್ನಾಟಕದ ಕನ್ನಡ ಜನತೆಗೆ ಒಂದು ದೊಡ್ಡ ಅನ್ಯಾಯ ಆದಂತಾನೆ ನಡೀತದೆ. ಯಾಕಂತಂದ್ರೆ ಅವರು ಅದ್ಭುತವಾದಂತಹ ನಿರೂಪಣೆಯನ್ನ ಕೊಡ್ತಾ ಇದ್ರು. ಇವತ್ತು ಎಲ್ಲರನ್ನ ಬಿಟ್ಟು ಆಗ್ಲಿದ್ದಾರೆ. ಇವರ ಒಂದು ನೆನಪುಗಳು ಸದಾ ಹೀಗೆ ಇರಲಿ ಅನ್ನೋ ಒಂದು ಮಾತನ್ನ ಶಂಕರ್ ಅವರು ಹೇಳಿದ್ರು. ಕ್ಯಾಮ್ರಾಮನ್ ಧನರಾಜ್ ಜೊತೆ ವೀರೇಶ್ ಪಾಟೀಲ್, ಅಶ್ವಕ ನ್ಯೂಸ್, ಬೆಂಗಳೂರು.